ನನ್ನ ಹತ್ರ ಗಾಡಿ ಇಲ್ಲ ಅಣ್ಣ. ನಾನು ನಡ್ಕೊಂಡು ಬರ್ತಾ ಇದ್ದೆ, ಇಲ್ಲಾಂದ್ರೆ ನಮ್ಮ ಫ್ರೆಂಡ್ಸ್ಗಳು ಕರ್ಕೊಂಡು ಬರ್ತಾ ಇದ್ದೆ. ಬಿಸಿಲಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಫ್ಲೈಟ್ಗಳು ಹೋಗ್ತಾ ಇತ್ತು. ಸೊ ನಾನು ಫ್ಲೈಟಲ್ಲಿ ಓಡಾಡ್ಬೇಕಮ್ಮ, ನನಗೆ ಕೆಲಸಗಳು ಚೆನ್ನಾಗಿ ಕೊಡು, ಫ್ಲೈಟಲ್ಲಿ ಓಡಾಡ್ತಾನೆ ಇರಬೇಕು ಅಂತ ಮೊನ್ನೆ ಡೆಲ್ಲಿಯಿಂದ ಬೆಂಗಳೂರು ಫ್ಲೈಟಲ್ಲಿ ಬಂದೆ. ತಿರ್ಗಾ ನಾಳೆ ಗೋವಾ ಇದೆ, ಮುಂಬೈ ಇದೆ, ಇವಾಗೆಲ್ಲ ಫ್ಲೈಟಲ್ಲೇ ಓಡಾಡಂಗಾಗಿದೆ ಅಣ್ಣ. ಅವರು ಜನಗಳೇ ಕೂತ್ಕೊಂತಾರೆ, ಕೇಳ್ತಾರೆ. ಅವ್ರು ಅಕಸ್ಮಾತ್ ಎಡಗಡೆ ಏನಾದ್ರು ಅಮ್ಮ ತಿರುಗಿಸ್ತೈತೆ ಅಂದರೆ ಅಮ್ಮನೇನು ಪ್ರಶ್ನೆ ಕೇಳೋಂಗಿಲ್ಲ, 100% ಕೆಲಸ ಆಗುತ್ತೆ. ಒಳಗಡೆನೇ ತಿರುಗ್ಬಿಡ್ತು, ಅದಷ್ಟು ಕದೆ ತಿರುಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ. ಬಂದು ಹೋದಾಗಲಿಂದ ಯಾವ ಅಡೆತಡೆ ಯಾವ ಇಲ್ಲ, ಚೆನ್ನಾಗಿ ಸರ್, ಇದು ಬಂದು ಒಂದು ಅಮ್ಮಂದೊಂದು ಶಕ್ತಿ ಅಂತಲೇ ಹೇಳ್ಬೋದು. ಅಂದರೆ ನಾವು ಏನು ಅಲ್ಲಿ ಪ್ರಶ್ನೆಯನ್ನು ಕೇಳೋದಿಲ್ಲ ಸರ್. ಅವರು ಜನಗಳೇ ಕೂತ್ಕೊಂತಾರೆ, ಕೇಳ್ತಾರೆ. ಅವ್ರು ಅಕಸ್ಮಾತ್ ಎಡಗಡೆ ಏನಾದ್ರು ಅಮ್ಮ ತಿರುಗಿಸ್ತೈತೆ ಅಂದರೆ ಅಮ್ಮನೇನು ಪ್ರಶ್ನೆ ಕೇಳೋಂಗಿಲ್ಲ, 100% ಕೆಲಸ ಆಗುತ್ತೆ. ಬಲಗಡೆ ನಾನು ತಿರುಗಿದ್ರೆ ಅದು ಕೆಲಸ ಆಗಲ್ಲ. ಇವಾಗ ಎಷ್ಟೋ ಕಡೆ ಮಾಟ ಮಂತ್ರ ಆಗಿದೆ ಹಂಗಿಂಗಂತ ಅನ್ಕೊಂತಾರೆ. ಬಟ್ ಇಲ್ಲಿ ಕೇಳ್ಬೋದು ಸರ್, ನೀವೇ ಕೂತ್ಕೊಂಡು ಕೇಳ್ಬೋದು, ಮಾಟ ಮಂತ್ರ ಆಗಿದೆಯಾ, ಆಗಿಲ್ಲ ಅಂದರೆ ಎಡಗಡೆ ತಿರುಗುತ್ತೆ. ಅಕಸ್ಮಾತ್ ಏನಾದ್ರು ತೊಂದರೆ ಆಗೈತೆ ಅಂದರೆ ಬಲಗಡೆ ತಿರುಗುತ್ತೆ ಸರ್. ಆ ಥರ ನೋಡಿಕೊಂಡು ಇಲ್ಲಿ ಮಾತಾಡೋಂಥದ್ದು ಇರುತ್ತೆ ಸರ್. ಓಕೆ, ನಿಮ್ಗೆ ಏನು ಅನಿಸ್ತದೆ ಮೇಡಮ್ ಇದು? ನಾನು ಅಂದ್ಕೊಂಡೆ ಆಗುತ್ತೆ ಅಂದರೆ ಬಲಗಡೆ ತಿರುಗಬೇಕು ಅಂತ, ಆಗುತ್ತೆ ಅಂದರೆ ಆ ಥರ ತಿಳ್ಕೊಂಡೆ. ಬಲಗಡೆನೇ ತಿರುಗ್ಬಿಡ್ತು, ಅದಷ್ಟು ಕದೆ ತಿರುಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇಲ್ಲ. ಸರ್, ತಮ್ಮ ಹೆಸರು? ಮಹೇಂದ್ರ ಕುಮಾರ್ ಅಂತ. ಮೇಡಮ್, ತಮ್ಮ ಹೆಸರು? ಮಮತಾ ಸರ್. ಎಲ್ಲಿಂದ ಬರ್ತಾ ಇದ್ದೀವಿ? ಕೊರಟಗೆರೆ ಸರ್, ತುಮಕೂರು. ಸರ್, ಇದು ಎಷ್ಟನೇ ಟೈಮ್ ಈ ದೇವಸ್ಥಾನ ಬರುತ್ತೆ? ಸರ್, ನಾವು ಇಲ್ಲಿಗೆ ಬಂದಾಗಲೇ 8 ತಿಂಗಳಿಂದ ಬರ್ತಾ ಇದ್ದೀವಿ. ಮೊದಲಿಗಿಂತ ಈಗ ಚೆನ್ನಾಗಿ ನಮಗೆ ಒಳ್ಳೆ ಅನುಕೂಲ ಆಯಿತು, ಎಲ್ಲ ಕೆಲಸಗಳು ಕ್ಲೀನಾಗಿ ಆಗ್ತಾ ಇದೆ. ಬಟ್ ಏನಂದ್ರೆ ನಮಗೆ ಜಾಸ್ತಿ ಇವ್ರ ಶತ್ರುಗಳು ಅವು ಮಾಡ್ತಾರೆ ಇವು ಮಾಡ್ತಾರೆ ಅಂತ ಹೇಳ್ತಿದ್ರಲ್ಲ, ಮಾಟ ಮಂತ್ರ ಅಂತಲ್ಲ, ನಾನೇ ಅವು ಕೇರ್ ಮಾಡ್ತಿರ್ಲಿಲ್ಲ. 2019 ಈಚೆಗೆ ಭಯ ಬಿದ್ದುಬಿಟ್ಟೆ. ಯಾಕೆಂದ್ರೆ ಮನೆ ಹತ್ರ ಬಂದು ಅವ್ವ ಕದಿವಾದ ಮಾಡೋರು. ಇಲ್ಲಿ ಬಂದು ಹೋದಾಗಲಿಂದ ಯಾವ ಅಡೆತಡೆ ಯಾವ ಇಲ್ಲ, ಚೆನ್ನಾಗಿ ಆಗ್ಬಂದೈತೆ. ಒಳ್ಳೆ ದೇವಸ್ಥಾನ ಇದು, ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಮೇಡಮ್, ನಾವೆಲ್ಲ ಎಜುಕೇಟೆಡ್ಗಳು ಮೇಡಮ್. ಹೌದು ಸರ್, ಟೀಚರ್ ಅಲ್ಲ ಮೇಡಮ್? ಹೌದು ಸರ್. ಎಜುಕೇಟೆಡ್ ಆಗಿ ನಾವು ಕೆಲವೊಂದು ಟೈಮಲ್ಲಿ ನಂಬಾರ್ದು ಅನ್ಕೊಂತೀವಿ, ಆದರೆ ನಂಬಲೇಬೇಕಂತ ಪರಿಸ್ಥಿತಿ ತಂದಿಡುತ್ತಲ್ವಾ, ಅಂಥ ಸಂದರ್ಭದಲ್ಲಿ ನಂಬಲೇಬೇಕಾಗತ್ತೆ. ಅದೇ ಉದ್ದೇಶಕ್ಕೆ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು. ಬಂದ ಆದ್ಮೇಲೆ ಅದು ಏನ್ ಮಾಡಿದ್ದಾರೆ, ಎಲ್ಲಿಟ್ಟಿದ್ದಾರೆ, ಅದೆಲ್ಲ ಕೂಡ ಸಿಕ್ತು ನಮಗೆ. ಪ್ರಯೋಗ. ಹೌದು ಸರ್, ಹೌದು. ನಾನು ನಂಬೋದು ಸರ್, 100% ನಂಬೇಕು. ನಾನು ಈ ದೇವಸ್ಥಾನಕ್ಕೆ ಬಂದಾಗ್ಲೂ ಕೂಡ ನನ್ನ ಕೈಲಿ ನಡಿಯಕ್ ಆಗ್ತಿರ್ಲಿಲ್ಲ, ಆ ಮಟ್ಟದಲ್ಲಿ ಇದ್ದೆ. ಬಟ್ ಇವತ್ತು ನಡೀತಾ ಇದ್ದೀನಿ, ಚೆನ್ನಾಗಿದ್ದೀನಿ ಅಂತ ಅಂದ್ರೆ ಈ ತಾಯಿನೇ ಕಾರಣ ಅಂತಾನೆ ಹೇಳ್ಬೋದು. ಆಮೇಲೆ ಸಮಾಜಕ್ಕೆ ಮೇಯ್ನು ಈ ಒಂದು ದೇವಸ್ಥಾನದ ಪ್ರಕಾರ ಎಲ್ಲ ಕುಡಿತವನ್ನು ಬಿಡಿಸುತ್ತೆ ಅನ್ನೋದು ಮೊದಲ ಉದ್ದೇಶ. ಹಾಗಾಗಿ ಸಮಾಜದಲ್ಲಿ ಎಷ್ಟೊಂದು ಜನ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ ಇವತ್ತು. ಆ ಒಂದು ದೃಷ್ಟಿಯಿಂದ ಅಲ್ಲೂ ಇಲ್ಲೂ ಹೋಗಿ ಬಿಡಿಸುವಂಥದ್ದು ಎಷ್ಟೆಲ್ಲ ಪ್ರಯತ್ನಗಳಾದರೂ ಕೂಡ ಬಿಟ್ಟಿರಲ್ಲ. ಅವರು ಈ ದೇವಸ್ಥಾನ ಕರ್ಕೊಂಡ್ಬಂದು ಬಿಡಿಸಿದ್ರೆ ನಿಜ 100% ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ಅಷ್ಟನ್ನು ಹೇಳ್ಬೋದು ಸರ್ ಈ ದೇವಸ್ಥಾನದಲ್ಲಿ. ಸರ್, ಇನ್ನು ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಆಗಿತ್ತು, ಇಲ್ಲಿ ಬಂದ್ಮೇಲೆ ಏನು ಬದಲಾವಣೆ ಏನಾಯಿತು? ಬದಲಾವಣೆ ಮೊದಲೇ ನನಗೆ 2019 ಚೆನ್ನಾಗಿದೆ. 2019ರಲ್ಲಿ ನನಗೆ ಆಕ್ಸಿಡೆಂಟ್ ಆಯಿತು. ಯಾಕೆ ಅದಾದ್ಮೇಲೆ ನೆಕ್ಸ್ಟು ಹಿಂಗೆ ಮನೆ ಹತ್ರ ಎಲ್ಲ ಒಬ್ಬರು ನಿಂಬೆ ಹಿಡಿಕೋದು, ಅವೇ ಆಮೇಲೆ ಕುಡಿಕೆ ಅಂತಾರಲ್ಲ, ಆ ಥರ ಎಲ್ಲ ಮಾಡೋರು. ಅವು ನಾನು ನಂಬಬೇಕಾಗಿರೋ ಪರಿಸ್ಥಿತಿ ಬಂತು. ಬಂದಾದಮೇಲೆ ಏನು ಮಾಡಿದ್ರು 2 ವರ್ಷ ಆದರೂ ಬರೀ ಕಷ್ಟ ಸಿಗಾಕೊಂಡೇ ಬಂದ್ಬಿಟ್ವಿ. ಆಮೇಲೆ ಒಂದು 8 ತಿಂಗಳಿಂದ ಈಚೆ ನಾವು ಇಲ್ಲಿ 8-9 ತಿಂಗಳಾಯ್ತು, ಹೆಚ್ಚಿಗೆ 1 ವರ್ಷ ಆಯ್ತು ಅಂದ್ಕೊಳ್ರಿ. ಇಲ್ಲಿಗೆ ಬಂದ ಮೇಲೆ ಕ್ಲೀನಾಗಿ ನೀಟಾಗಿ ಯಾವುದೇ ಅಡೆತಡೆ ಯಾವುದೂ ಇಲ್ಲ. ಆರಾಮವಾಗಿ ಕ್ಲೀನಿಂಗ್ ಚೆನ್ನಾಗಿದ್ದೀವಿ, ಅವರ ಆರೋಗ್ಯವಾಗಿದ್ದೀವಿ. ಅದು ಎಲ್ಲಿದೆ ಅನ್ನೋದು ನಮಗೆ ಗೊತ್ತಿಲ್ಲ, ಇಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದು ಹೋಗಿದ್ದು 1 ವಾರಕ್ಕೆ ನಮಗೆ ಅದಕ್ಕೆ ದಾರಿ ಸಿಕ್ತು.
ಇಲ್ಲಿಗೆ ಬಂದು ಹೋದ್ಮೇಲಿಂದನೇ ಇಲ್ಲಿ ಅಮ್ಮ ಹೇಳಿತು, ನೀನ್ ಪಾಡಿಗೆ ನೀನು ಹೋಗೋ, ನಿನ್ನನ್ನು ಯಾರು ಕೆಡಿಸ್ಬೇಕು ಅಂತ ಅವರೇ ದೂರ ಆಗೋಗ್ತಾರೆ ಅಂತ. ನಮ್ಗೆ ಅಲ್ಲೇ ಗೊತ್ತಾಯ್ತು, ಅವರೇ ಯಾವತ್ತು ದೂರ ಆದ್ರೋ ಇವರೇ ಅನ್ನೋದು ನಮಗೆ ಫಿಕ್ಸ್ ಆಯ್ತು ಅಲ್ಲಿಗೆ. ಯಾರು ಸರ್ ದೂರ ಬರೋರು ಯಾರು ಶತ್ರುಗಳಿರಲ್ಲ, ಜೊತೆಗಿರೋರೇ. ಶತ್ರು ಬಂದು ಎದುರುಗಡೆ ಬಂದು ಹೊಡೆದಾಡ್ಬಿಡ್ಬೋದು, ಹಿಂದ್ಲಿಂದ ಬಂದು ಮಿತ್ರಗಳು ಜೊತೆಗಿದ್ಕೊಂಡು ಶುರು ಆಯ್ತಾರಲ್ಲ ಅಂಥವ್ರೇ ಮಾಡೋದು ಅಂತ ಎಲ್ಲ ಕಟ್ಲಿನ ಫಿಕ್ಸ್ ಆಗಿ ಅಮ್ಮನವರಿಂದ ಎಲ್ಲ ತಿಳ್ಕೊಂಡು ಇಲ್ಲದಾದ್ಮೇಲೆ ಏನಂದರೆ ನಮಗೆ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟವನೆ. ನಮ್ಮಿಂದ ಒಬ್ರಿಗೆ ಒಳ್ಳೇದಾದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಮಾಡಬಾರ್ದು ಅನ್ನೋದು ಜನ ತಿಳ್ಕೊಬೇಕದು. ಅದು ಜನಕ್ಕೆ ಅವ್ರು ಏನು ಮಾಡ್ತಾರೆ ತಿಳ್ಕೊಳಲ್ಲ ಅದು. ಅದಕ್ಕೆ ಅಮ್ಮನವ್ರನ್ನ ನಂಬಿದ್ದೀವಿ, ಅಮ್ಮನವರಿಂದ ಬಂದು ಆರಾಮಾಗಿದ್ದೀವಿ. ಒಟ್ಟಿನಲ್ಲಿ ಈಗ ಖುಷಿಯಾಗಿದ್ದೀರಿ? ಪರವಾಗಿಲ್ಲ, ಆರಾಮಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ ಸರ್. ನನ್ನ ಹೆಸರು ಮೋಹನ್ ಅಂತ. ನಮ್ಮದು ಕುಣಿಗಲ್. ಆ್ಯಕ್ಚುಲಿ ನಾನು ಇರೋದು ಬ್ಯಾಂಗ್ಳೂರು. ನನಗೆ ಮುಂಚೆ ಕೆಲಸಗಳು ಇರ್ತಿರ್ಲಿಲ್ಲ. 2 ದಿನ ವಾರದಲ್ಲಿ 2 ದಿನ ಕೆಲಸ ಇದ್ದರೆ 3 ದಿನ ಕೆಲಸ ಇರ್ತಿರ್ಲಿಲ್ಲ. ಸೊ ಇಲ್ಲಿಗೆ ಬಂದೆ ನೋಡೋಣ ಅಂತ ಫಸ್ಟ್ ಟೈಮು. ಎಲ್ಲ ದೇವಸ್ಥಾನಗಳೆಲ್ಲ ಮಾಮೂಲಿ ಅಂದ್ಕೊಂಡಿದ್ದೆ. ಅಮ್ಮ ಹೇಳಿತ್ತು, 9 ವಾರ ಬಂದು ಮದುವೆದು ಸ್ವಲ್ಪ ಸೆಟ್ ಆಗ್ತಿರ್ಲಿಲ್ಲ. 9 ವಾರ ಬಂದು ಅಮ್ಮ ಹೇಳ್ದಂಗೆ ನಡ್ಕೊಂಡೆ. ಕೆಲಸಗಳು ಇವಾಗ ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ಹುಡುಗಿ ಇವಾಗ 2 ಮನೆಯವರು ನಾನು ಕೊಡ್ತೀನಿ ಅಂತ ನಿಂತಿದ್ದಾರೆ. ಮುಂಚೆ ಯಾವ ರೆಸ್ಪಾನ್ಸ್ ಇರ್ತಿರ್ಲಿಲ್ಲ. ಇವಾಗ ಒಳ್ಳೊಳ್ಳೆ ಶ್ರೀಮಂತರು ಮನೆ ಹುಡುಗಿನೇ ಇದಾಗಿದೆ ಅಣ್ಣ. ಈ ಸುಳ್ಳೆ ದೊಡ್ಡದಂತಲ್ಲ, ಇಲ್ಲಿ ಅಮ್ಮನ ಮುಂದೆನೇ ಇದ್ದೀನಿ. ಇವತ್ತು ಮುಂದೆ ಬರ್ತಾ ಇದ್ದಾರೆ. ಇವತ್ತು ನನಗೆಲ್ಲ ಚೆನ್ನಾಗಿದೆ ಅಣ್ಣ. ಮುಂಚೆ ಊರೇ ನಾನು ಎದುರಾಕೊಂಡಿದ್ದೆ. ಅಷ್ಟು ಊರೆಲ್ಲ ಒಂದಾದರೆ ನಾನೊಬ್ಬ ಒಂದು. ಇವತ್ತು ಯಾವುದೇನು ಎಲ್ಲ ಚೆನ್ನಾಗಿದ್ದಾರೆ ಅಣ್ಣ ನನ್ನ ಹತ್ರ. ದೇವಸ್ಥಾನಕ್ಕೆ ಬಂದಾಗ ನಾನು ನನ್ನ ಹತ್ರ ಗಾಡಿ ಇಲ್ಲ ಅಣ್ಣ, ನಾನು ನಡ್ಕೊಂಬರ್ತಾ ಇದ್ದೆ. ಇಲ್ಲಾಂದ್ರೆ ನಮ್ಮ ಫ್ರೆಂಡ್ಸ್ಗಳು ಕರ್ಕೊಂಬರ್ತಾ ಇದ್ದೆ. ಬಿಸಿಲಲ್ಲಿ ನಡ್ಕೊಂಬರ್ಬೇಕಾದ್ರೆ ಫ್ಲೈಟ್ಗಳು ಹೋಗ್ತಾ ಇತ್ತು. ಸೊ ನಾನು ಫ್ಲೈಟಲ್ಲಿ ಓಡಾಡ್ಬೇಕಮ್ಮ, ನನಗೆ ಕೆಲಸಗಳು ಚೆನ್ನಾಗಿ ಕೊಡು, ಫ್ಲೈಟಲ್ಲಿ ಓಡಾಡ್ತಾನೆ ಇರಬೇಕು ಅಂತ ಮೊನ್ನೆ ಡೆಲ್ಲಿಯಿಂದ ಬೆಂಗಳೂರು ಫ್ಲೈಟಲ್ಲಿ ಬಂದೆ. ತಿರ್ಗಾ ನಾಳೆ ಗೋವಾ ಇದೆ, ಮುಂಬೈ ಇದೆ. ಇವಾಗೆಲ್ಲ ಫ್ಲೈಟಲ್ಲೇ ಓಡಾಡಂಗಾಗಿದೆ ಅಣ್ಣ. ಇಲ್ಲಿಗೆ ಬಂದು ನಾನು ಅನ್ಕೊಂಡು ಮೈಯೆಲ್ಲ ಒಂಥರ ಆಗ್ತದೆ ಅಣ್ಣ ಹೇಳ್ತಾ ಇದ್ರೆ. ಸೊ ಇಲ್ಲಿ ಬಂದಾದ್ಮೇಲೆ ಒಂದು ಸ್ಟೆಪ್ ಹತ್ತಿದ್ದೀನಿ ಅಣ್ಣ. ಇಲ್ಲಿ ಬರೋದಕ್ಕೂ ಮುಂಚೆ ನಿಮ್ಗೆ ಓಡಾಡೋದಕ್ಕೆ 2 ವೀಲರ್ ಇರಲಿಲ್ಲ, ಫ್ಲೈಟಲ್ಲಿ ಓಡಾಡ್ತಾರೆ? ಹೌದು, ಸುಳ್ಳು ಹೇಳ್ತಾ ಇದ್ದಾರೆ. ನಿಜ. ಇವತ್ತು ನನ್ನ ಹತ್ರ 2 ವೀಲರ್ ಇಲ್ಲ. ಇರೋ 2 ವೀಲರ್ನ ತೊಗೊಂಡು ಊರಿಗೆ ಬಿಟ್ಟಿದ್ದೀನಿ. ಅದು ಇನ್ನೂ ಮನೇಲಿ ಧೂಳು ಕುಡಿತಾ ಇದೆ. ಬಟ್ ನಾನು ಇವಾಗ ಫ್ಲೈಟಲ್ಲಿ ಓಡಾಡ್ತಾ ಇದ್ದೀನಿ. ಕಾರ್ ಅನ್ನೋದು ಯೂಸ್ ಇಲ್ಲ, ಬರೀ ಫ್ಲೈಟೇ. ಇಲ್ಲಿಗೆ ಬರೋಕೆ ಬಸ್ಸಲ್ಲಿ ಬಂದಿದ್ದೀನಿ ಅಷ್ಟೇ. ಬಸ್ ಬಿಟ್ರೆ ಫ್ಲೈಟೇ. ಇವತ್ತು ನಮ್ಮದು ಇಂಟೀರಿಯರ್ ಆ್ಯಂಡ್ ಸೈನೇಜ್ ವರ್ಕ್ ಅಣ್ಣ. ನಮ್ಮದು ಈ JSW ಜಿಂದಾಲ್ ಇದೆಯಲ್ಲ, ಆ ಕಂಪ್ನಿ ಮೈನ್ ಬ್ರ್ಯಾಂಡಿಂಗ್ ನಮ್ದೇನೆ. ಸೊ ಹಂಗಾಗಿ ತುಂಬ ಕೆಲಸಗಳು ಇವಾಗ ಆಗ್ತಾ ಇದೆ ಅಣ್ಣ ಇಲ್ಲಿ ಬಂದಮೇಲೆ. ಗುರುಗಳ ಬಗ್ಗೆ ಹೇಳೋದಾದ್ರೆ, ದೇವಸ್ಥಾನಗಳಿಗೆ ಹೋದಾಗ ಒಂದಷ್ಟು ಕಮರ್ಷಿಯಲ್ ಕೂಡ ನಾವು ನೋಡಿ. ಹೌದು, ನಮಗೆ ದೇವಸ್ಥಾನಕ್ಕೆ ಅಷ್ಟು ಮಾಡಿಕೊಡಿ ಇಷ್ಟು ಮಾಡಿಕೊಡಿ ಅದು ಇದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲ ಆ ಥರ ಏನು ಕೇಳಲ್ಲ. ನಮ್ಗೆ ಒಳ್ಳೇದಾದರೆ ನಾವು ಮನಸ್ಸಲ್ಲಿ ಏನು ಅನ್ಕೋತೀವಿ ಆ ಥರ. ನಾನು ಒಂದು ದೊಡ್ಡ ಲೆಕ್ಕಾಚಾರ ಅಂದ್ಕೊಂಡಿದ್ದೀನಿ ಅಣ್ಣ. ನನಗೂ ಆಗಲಿ, ನನಗೂ ಅಮ್ಮ ಒಂದು ಸ್ಥಾನ ಕೊಟ್ಟರೆ ಈ ಏರಿಯಾನೇ ಕವರ್ ಮಾಡ್ತೀನಿ. ಇವಾಗ ಆಲ್ರೆಡಿ ಆಗ್ತಾ ಇದೆ. ಸೊ ಇನ್ನೊಂದು ಎಕ್ಸಾಂಪಲ್, ಇಲ್ಲೂ ಒಂದು ನನಗೆ ಆಗ್ತು ಇವಾಗ ಒಂದು ಅನುಭವ. ತಿರ್ಗಾ ವಿಗ್ರಹದ ಮೂಲಕ ಅನುಭವ ಆಗಿದೆ. ಸೊ ನಂಬಿದ್ದೀನಿ, ನನಗೆ ಹೋಗ್ತಾ ಇದ್ದೀನಿ ಅಣ್ಣ, ಸ್ಟೆಪ್ ಮೇಲ್ಗಡೆ ಹೋಗ್ತಾ ಇದ್ದೀನಿ. ನನಗಾದ್ರೆ ಈ ಲೊಕೇಶನ್ನೇ ಕವರ್ ಮಾಡ್ತೀನಿ, ನೋಡೋಕ್ಕೆ ಇರಬಾರ್ದು. ಅಲ್ಲಿಂದನೇ ದೊಡ್ಡದಾಗಿ ಕಾಣಿಸ್ಬೇಕು. ಅಭಿವೃದ್ಧಿ ನಾನು ಮಾಡ್ತೀನಿ ಅಣ್ಣ. ನಾನು ಅಮ್ಮನ ಹತ್ರ ಕೇಳ್ಕೊಂಡಿದ್ದೀನಿ. ಇವಾಗ ಬೆಳೀತಾ ಇದ್ದೀನಿ ಅಣ್ಣ, ಸ್ವಲ್ಪ ಹೋಗ್ತೀನಿ ನಾನು. ಸರ್ ಒಳ್ಳೇದಾಗಲಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.